ಹಲೋ ಮೈ ಡಿಯರ್ ಫ್ರೆಂಡ್ಸ್, ನಾನು ನಿಮ್ಮ ಶ್ರೀಗಂಧ ಫ್ರಮ್ ವೈಟ್ ಕಾಮರ್ಸ್. ನಾನು ನಿಮಗೆ ಇವತ್ತಿನ ಹೊಸ ವಿಡಿಯೋಲಿ PG ಅಡ್ಮಿಷನ್ ಫೀಸ್ ಸ್ಟ್ರಕ್ಚರ್ ಎಷ್ಟಿದೆ. ತುಂಬ ಜನ ಕೇಳ್ತೀರಿ ಬ್ರೋ, PG ಅಡ್ಮಿಷನ್ ಫಸ್ಟ್ ಇಯರ್ಗೆ ಫೀಸ್ ಸ್ಟ್ರಕ್ಚರ್ ಏನಿದೆ, ಗೌರ್ಮೆಂಟ್ ಫೀಸ್ ಏನಿರುತ್ತೆ ಮತ್ತು ಅಫಿಲಿಯೇಟೆಡ್ ಕಾಲೇಜಲ್ಲಿ ಏನು ಫೀಸ್ ಇರುತ್ತೆ ಮತ್ತು ಎರಡು ಒಂದೇ ಇರುತ್ತೆ ಇಲ್ಲ ಸಪ್ರೇಟ್ ಇರುತ್ತೆ ಅನ್ನೋದನ್ನ ತುಂಬ ಜನ ಕೇಳ್ತಿದ್ರಿ. ಈಗ ಫೀಸ್ ಸ್ಟ್ರಕ್ಚರ್ ಎಷ್ಟಿರುತ್ತೆ ಅನ್ನೋದನ್ನು ನಿಮಗೆ ಈಗ ವಿಡಿಯೋ ಮುಖಾಂತರ ತಿಳಿಸ್ಕೊಡ್ತೀನಿ. ಹಾಗೆಯೇ ಫ್ರೆಂಡ್ಸ್, ವಿಡಿಯೋ ಶುರು ಮಾಡೋಣ. ವಿಡಿಯೋ ಶುರು ಮಾಡೋಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಬೇಗ ಸಬ್ಸ್ಕ್ರೈಬ್ ಆಗಿ, ಹಾಗೆ ಲೇಟೆಸ್ಟ್ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಮಿಸ್ ಮಾಡದೆ ಪ್ರೆಸ್ ಮಾಡಿ. ಜೊತೆಗೆ ನೀವು ನನ್ನ ಇನ್ಸ್ಟಾ ಮತ್ತು ಟೆಲಿಗ್ರಾಮಲ್ಲೂ ಕೂಡ ಫಾಲೋ ಮಾಡೋದು, ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇದೆ. ಹಾಗೆ ನಿಮಗೆ ಕಂಟೆಂಟಲ್ಲಿ ಡೌಟ್ ಇತ್ತು ಅಂದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ಇಲ್ಲ ಅಂತಂದರೆ ಇನ್ಸ್ಟಾ ಟೆಲಿಗ್ರಾಮ್ ಕಾಂಟ್ಯಾಕ್ಟ್ ಮಾಡಿ, ನಾನು ನಿಮಗೆ ಖಂಡಿತವಾಗ್ಲೂ ತಿಳಿಸ್ಕೊಡ್ತೀನಿ. ವಿಷಯಕ್ಕೆ ಬರೋಣ. ವಿಷಯ ಏನಪ್ಪ ಅಂತಂದರೆ, ತುಂಬ ಜನ ಕೇಳ್ತೀರಿ ಬ್ರೋ ಫೀಸ್ ಸ್ಟ್ರಕ್ಚರ್ ಏನು, ಎಷ್ಟಿರುತ್ತೆ ಫೀಸ್ ಸ್ಟ್ರಕ್ಚರು, ಗೌರ್ಮೆಂಟ್ ಸೀಟಿಗೆ ಬೇರೆ ಇರುತ್ತಾ ಮತ್ತು ಅಫಿಲಿಯೇಟೆಡ್ ಕಾಲೇಜ್ಗೆ ಇರುತ್ತಲ್ಲ ಅದಕ್ಕೆ ಬೇರೆ ಫೀಸ್ ಸ್ಟ್ರಕ್ಚರ್ ಇರುತ್ತಾ, ಅದನ್ನು ತಿಳಿಸ್ಕೊಡಿ ಅಂತ. ಹೌದು, ಏನು ಗೊತ್ತಾ, ನೀವು ಯೂನಿವರ್ಸಿಟಿ ಮತ್ತು ಗೌರ್ಮೆಂಟ್ ಕಾಲೇಜ್ಗೆ ಅಡ್ಮಿಷನ್ ಆಗ್ತಿದ್ದೀನಿ ಅಂತಲೇ ಗೌರ್ಮೆಂಟ್ ಫೀಸ್ ಎಷ್ಟಿರುತ್ತೋ ಅಷ್ಟಿರುತ್ತೆ. ಬಟ್ ಗೌರ್ಮೆಂಟ್ ಕಾಲೇಜಸಲ್ಲೂ ಕೂಡ ಸ್ಕೀಮ್ ಎ ಸ್ಕೀಮ್ ಬಿ ಅಂತ ಇರುತ್ತೆ. ಸ್ಕೀಮ್ ಎ ಅಂತಂದರೆ ಗೌರ್ಮೆಂಟ್ ಸೀಟ್, ಗೌರ್ಮೆಂಟ್ ಸೀಟ್ ತಗೊಂಡವ್ರಿಗೆ ಏನು ಗೌರ್ಮೆಂಟ್ ಮುಖಾಂತರ ಫೀಸ್ ಇರುತ್ತೋ, ಗೌರ್ಮೆಂಟ್ ಫಿಕ್ಸ್ ಮಾಡಿರೋ ಫೀಸ್ ಇರುತ್ತೋ ಅಷ್ಟಿರುತ್ತೆ. ಗೌರ್ಮೆಂಟ್ ಕಾಲೇಜಸ್ಸಲ್ಲೇ ಪ್ರೈವೇಟ್ ಇನ್ಸ್ಟಿಟ್ಯೂಷನಲ್ಲಿ ಏನು ಫೀಸ್ ತಗೊಳ್ತಾರೆ ಅದನ್ನೇ ಸೇರಿಸಿ ಅಡ್ಮಿಷನ್ ಮಾಡಿಸ್ಕೊಳ್ಳೋದು, ಅದನ್ನು ಸ್ಕೀಮ್ ಬಿ ಅಂತ ಕರೀತಾರೆ. ಅದು ಆಲ್ಮೋಸ್ಟ್ ಎಲ್ಲ ಯೂನಿವರ್ಸಿಟಿಲೂ ಕೂಡ ಉಂಟು. ಸ್ಕೀಮ್ ಎ ಅಂತಂದರೆ ಗೌರ್ಮೆಂಟ್ ಸೀಟು, ಸ್ಕೀಮ್ ಬಿ ಅಂತಂದರೆ ಪೇಮೆಂಟ್ ಸೀಟು, ಮ್ಯಾನೇಜ್ಮೆಂಟ್ ಕೋಟಾ ಸೀಟು. ಓಕೆನಾ? ಈಗ ತುಂಬ ಜನ ಕೇಳ್ತಿದ್ರೆ ಬರೋ ಇದು ಓಕೆ, ನೆಕ್ಸ್ಟ್ ಅಫಿಲಿಯೇಟೆಡ್ ಕಾಲೇಜ್ ಇರುತ್ತಲ್ಲ ಅದಕ್ಕೂ ಕೂಡ ಸಪ್ರೇಟ್ ಫೀಸ್ ಇರುತ್ತಾ ಮತ್ತು ಇಲ್ಲ ಸೇಮ್ ಇರುತ್ತಾ ಅಂತ. ಹೌದು, ಈಗ ಯೂನಿವರ್ಸಿಟಿಲೇ ಸಪ್ರೇಟ್ ಫೀಸ್ ಇರುತ್ತೆ, ಯೂನಿವರ್ಸಿಟಿ ಕಾಲೇಜಸ್ಸಲ್ಲೇ ಸಪ್ರೇಟ್ ಫೀಸ್ ಇರುತ್ತೆ. ಹಾಗೆಯೇ ಯೂನಿವರ್ಸಿಟಿ ಅಂಡರಲ್ಲಿ ಏನೆಲ್ಲ ಅಫಿಲಿಯೇಟೆಡ್ ಕಾಲೇಜ್ ಇರುತ್ತೋ ಅಲ್ಲೂ ಕೂಡ ಸಪ್ರೇಟ್ ಫೀಸ್ ಇರುತ್ತೆ. ಓಕೆನಾ? ಅಲ್ಲೂ ಕೂಡ ಸಪ್ರೇಟ್ ಫೀಸ್ ಇರುತ್ತೆ, ಒಂದೇ ಏನು ಫೀಸ್ ಇರಲ್ಲ. ಕೆಲವೊಂದು ಯೂನಿವರ್ಸಿಟಿಲಿ ಏನು ಯೂನಿವರ್ಸಿಟಿ ಫಿಕ್ಸ್ ಮಾಡಿರುತ್ತೋ ಅಷ್ಟೇ ಇರುತ್ತೆ. ಬಟ್ ಕೆಲವೊಂದು ಯೂನಿವರ್ಸಿಟಿಲಿ ಏನು ಅಫಿಲಿಯೇಟೆಡ್ ಕಾಲೇಜ್ಗೆ ಬೇರೆ ಫೀಸ್ ಇರುತ್ತೆ, ಹಾಗೆಯೇ ಯೂನಿವರ್ಸಿಟಿಗೆ ಬೇರೆ ಫೀಸ್ ಇರುತ್ತೆ. ಹಾಗೆಯೇ ಇವಾಗ BCU ಬ್ಯಾಂಗ್ಳೂರ್ ಸಿಟಿ ಯೂನಿವರ್ಸಿಟಿ ಮತ್ತು ಕರ್ನಾಟಕ ಯೂನಿವರ್ಸಿಟಿ ಧಾರವಾಡಿಂದ ಫೀಸ್ ಸ್ಟ್ರಕ್ಚರ್ನ ಬಿಟ್ಟಿದ್ದಾರೆ. ಆ ಫೀಸ್ ಸ್ಟ್ರಕ್ಚರ್ನ ನೀಟಾಗಿ ಒಂದು ಸೆಂಟೆನ್ಸಲ್ಲಿ ಹೇಳ್ತೀನಿ ಕೇಳ್ಕೊಳ್ಳಿ. ಅಲ್ಲಿ ಎನ್ಹ್ಯಾನ್ಸ್ಡ್ ಫೀಸ್ ಅಂತಿದೆಯಲ್ಲ, ಎನ್ಹ್ಯಾನ್ಸ್ಡ್ ಫೀಸ್ ಅಂತಂದರೆ ಪೇಮೆಂಟ್ ಸೀಟು, ಓಕೆನಾ, ಮ್ಯಾನೇಜ್ಮೆಂಟ್ ಕೋಟಾ ಸೀಟು. ಯೂನಿವರ್ಸಿಟಿಲೇ ಮ್ಯಾನೇಜ್ಮೆಂಟ್ ಕೋಟಾ ಸೀಟ್ ಬೇಕು ಅಂತ ನಿಮಗೆ ಅಷ್ಟು ಫೀಸ್ ಆಗುತ್ತೆ. ಹಾಗೆಯೇ ಇದು ಕರ್ನಾಟಕ ಯೂನಿವರ್ಸಿಟಿ ಧಾರವಾಡ ಅವ್ರಿಗೆ ಯಾರಿಗೆಲ್ಲ ಅಪ್ಲಿಕೇಬಲ್ ಆಗುತ್ತೆ ಅವ್ರಿಗೆ ಹೇಳ್ತಾ ಇರೋದು. ಸೊ ಎನ್ಹ್ಯಾನ್ಸ್ಡ್ ಫೀಸ್ ಅಂತಂದರೆ ಪೇಮೆಂಟ್ ಸೀಟು. ಹಾಗೆಯೇ ಅದ್ರ ಪಕ್ಕ ಟೋಟಲ್ ಫೀಸ್ ಅಂತಿದೆ, ಅದು ಗೌರ್ಮೆಂಟ್ ಸೀಟು. ಓಕೆನಾ? ಗೌರ್ಮೆಂಟ್ ಸೀಟು. ಇನ್ನು ನಿಮ್ಗೆ ಗೌರ್ಮೆಂಟ್ ಸೀಟ್ ಸಿಕ್ಕಿದ್ರೆ ಎಷ್ಟು ಫೀಸ್ ಇರುತ್ತೆ ಅಂತ ಅಲ್ಲಿ ಪ್ರಾಪರಾಗಿ ಮೆನ್ಷನ್ ಮಾಡಿದ್ದಾರೆ. ಇನ್ನೊಮ್ಮೆ ಹೇಳ್ತಿದ್ದೀನಿ, ಎನ್ಹ್ಯಾನ್ಸ್ಡ್ ಫೀಸ್ ಅಂತಂದರೆ ಸೊ ಪೇಮೆಂಟ್ ಸೀಟು, ಎನ್ಹ್ಯಾನ್ಸ್ಡ್ ಫೀಸ್ ಅಂದರೆ ಪೇಮೆಂಟ್ ಸೀಟು. ಹಾಗೆಯೇ ಟೋಟಲ್ ಫೀಸ್ ಅಂತಿದೆ, ಅದು ನಿಮಗೆ ಗೌರ್ಮೆಂಟ್ ಮುಖಾಂತರ ಏನು ಗೌರ್ಮೆಂಟ್ ಸೀಟ್ ತಗೊಂಡವ್ರಿಗೆ ಏನು ಗೌರ್ಮೆಂಟ್ ಫೀಸ್ ಇದೆಯೋ ಅಷ್ಟು. ಹಾಗೆಯೇ ಕರ್ನಾಟಕ ಯೂನಿವರ್ಸಿಟಿ ಧಾರವಾಡಲ್ಲಿ ಯಾವೆಲ್ಲ ಅಫಿಲಿಯೇಟೆಡ್ ಕಾಲೇಜ್ ಇದಾವೆ ಅದಕ್ಕೂ ಕೂಡ ಸಪ್ರೇಟಾಗಿ ಫೀಸ್ ಸ್ಟ್ರಕ್ಚರ್ನ ಕೊಟ್ಟಿದ್ದಾರೆ. ಅವೆರಡು ಫೀಸ್ ಸ್ಟ್ರಕ್ಚರ್ PDF ನನ್ನ ಟೆಲಿಗ್ರಾಮ್ ಚಾನಲಲ್ಲಿ ಅಪ್ಲೋಡ್ ಮಾಡಿರ್ತೀನಿ. ಜಸ್ಟ್ ನೀವು ವಿಸಿಟ್ ಮಾಡಿ ನಮ್ಮ ಟೆಲಿಗ್ರಾಮ್ ಚಾನಲಲ್ಲಿ PDF ಡೌನ್ಲೋಡ್ನ ಮಾಡ್ಕೊಳ್ಬೋದು. ಅದೇ ರೀತಿ ಬ್ಯಾಂಗ್ಳೂರ್ ಸಿಟಿ ಯೂನಿವರ್ಸಿಟಿ ವಿಷಯಕ್ಕೂ ಬಂದರೆ ಅದು ಕೂಡ ಸೇಮು. ಅಫಿಲಿಯೇಟೆಡ್ ಕಾಲೇಜ್ಗೆ ಸಪ್ರೇಟ್ ಫೀಸ್ ಸ್ಟ್ರಕ್ಚರ್ ಇದೆ. ಹಾಗೆಯೇ ಯೂನಿವರ್ಸಿಟಿ ಸೆಂಟರ್ಗೆ ಏನು ಫೀಸ್ ಸ್ಟ್ರಕ್ಚರ್ ಇದೆಯೋ ಅದೇ ಸಪ್ರೇಟ್ ಇದೆ, ಅದನ್ನು ಕೂಡ ಸೇಮ್ ಎನ್ಹ್ಯಾನ್ಸ್ಡ್ ಫೀಸ್ ಮತ್ತು ಟೋಟಲ್ ಫೀಸ್ ಅಂತಿದೆ. ಸೊ ನೀವಲ್ಲಿ ನೋಡ್ಬೋದು. ಹಾಗೆಯೇ ಮೈಸೂರು ಯೂನಿವರ್ಸಿಟಿ ನೆಕ್ಸ್ಟ್ ಅಪ್ಡೇಟ್ ಏನಂತ ಕೇಳ್ತಿದ್ರೆ, ಮೈಸೂರು ಯೂನಿವರ್ಸಿಟಿ ನೆಕ್ಸ್ಟ್ ಅಪ್ಡೇಟ್ ಏನಪ್ಪ ಅಂತಂದರೆ, ಯಾರೆಲ್ಲ ಕ್ಲೈಮ್ ಮಾಡಿರ್ತಾರಲ್ಲ ಕೀ ಆನ್ಸರ್ ತಪ್ಪಿತ್ತು ಅಂತ, ಯಾವೆಲ್ಲ ಕೀ ಆನ್ಸರ್ ಕ್ಲೈಮ್ ಮಾಡಿ ಕೆಲವು ಡಿಪಾರ್ಟ್ಮೆಂಟ್ಗೆ ಕ್ಲೈಮ್ ಮಾಡಿದರೆ ಅದು ಅಪ್ಡೇಟ್ ಆಗಿದೆ. ಕೀ ಆನ್ಸರ್ ಅಪ್ಡೇಟ್ ಆಗಿದೆ. ಜಸ್ಟ್ ನೀವು ವಿಸಿಟ್ ಮಾಡಿ ಕೀ ಆನ್ಸರ್ನ ನೋಡ್ಬೋದು. ಓಕೆನಾ? ಇನ್ನೇನು ಸ್ವಲ್ಪ ದಿನದ ರಿಸಲ್ಟ್ ಬರುತ್ತೆ. ಹಾಗೆಯೇ ನೆಕ್ಸ್ಟ್ ಪ್ರೊಸೀಜರ್ ಕೂಡ ಇನ್ನೊಂದು ಸ್ವಲ್ಪ ದಿನದಲ್ಲೇ ಶುರು ಆಗುತ್ತೆ. ನಾನು ನಿಮಗೆ ಅಪ್ಡೇಟ್ನ ಕೊಡ್ತಾನೆ ಇರ್ತೀನಿ. ಐ ಹೋಪ್ ಗೈಸ್ ನಿಮಗೆ ವಿಡಿಯೋ ತುಂಬಾ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ಇಷ್ಟ ಆಗಿದ್ರೆ ಈಗಲೇ ಒಂದು ಲೈಕ್ನ ಮಾಡಿ. ಜೊತೆಗೆ ನೀವು ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡಿ ನಮ್ಮ ವಿಡಿಯೋ ನೋಡ್ತಾ ಇದ್ದೀರಾ ಅಂತಂದರೆ ಬೇಗ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಲೇಟೆಸ್ಟ್ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಮಿಸ್ ಮಾಡಿದೆ ಪ್ರೆಸ್ ಮಾಡಿ. ಮತ್ತೆ ನಾನು ನೆಕ್ಸ್ಟ್ ವಿಡಿಯೋ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.